ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. For business and personal promotions in Suman TV Kannada, please contact 9686376663. ಬೆಂಗಳೂರು ಹೈಕೋರ್ಟ್ನಲ್ಲಿ ನಡೆದ ಇತ್ತೀಚಿನ ವಿಚಾರಣೆಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಸಬ್ ಇನ್ಸ್ಪೆಕ್ಟರ್ ಟಿಬಿ ಪದ್ಮಾವತಿಯವರ ಮೇಲೆ ನ್ಯಾಯಪೀಠ ಗಂಭೀರ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ರಸ್ತೆಯಲ್ಲಿ ನಡೆದ ಜಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳಾ ವಕೀಲೆಯೊಬ್ಬರು ದೂರನ್ನು ದಾಖಲಿಸಲು ಪೊಲೀಸ್ ಠಾಣೆಗೆ ಬಂದಾಗ ಅವರ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪದ ಮೇಲೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪದ್ಮಾವತಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಮಹಿಳಾ ಪೊಲೀಸ್ ಅಧಿಕಾರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಆದರೆ ವಿಚಾರಣೆ ನಡೆಸಿದ ಹೈಕೋರ್ಟ್ ದಂಡ ವಿಧಿಸಿದೆ, ಜೊತೆಗೆ ಅರ್ಜಿಯನ್ನ ಕೂಡ ವಜಾಗೊಳಿಸಿದೆ. ಹೌದು, ಪೊಲೀಸ್ ಅಧಿಕಾರಿ ವಿರುದ್ಧ ಸಲ್ಲಿಸಲಾಗಿದ್ದು ಎಫ್ಐಆರ್ ರದ್ದು ಕೋರಿ ಈ ಅರ್ಜಿಯನ್ನು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಇದೇ ಪ್ರಕರಣದಲ್ಲಿ ಈ ಹಿಂದೆ ತಾವೇ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಆದೇಶಿಸಿದ್ದನ್ನ ಸ್ಮರಿಸಿಕೊಂಡಿದೆ. ಆ ಆದೇಶದ ಮಾಹಿತಿಯನ್ನ ಮರೆಮಾಚಿ ಹೈಕೋರ್ಟ್ನ ರಜಾಕಾಲದ ಪೀಠಕ್ಕೆ ಹೋಗಿ ತನಿಖೆಗೆ ತಡೆಯಾಜ್ಞೆ ಪಡೆದುಕೊಂಡಿರುವುದು ನ್ಯಾಯಪೀಠದ ಕಣ್ಣಿಗೆ ಬಿದ್ದಿದೆ. ಈಗ ಈ ಅರ್ಜಿಯಲ್ಲಿ ಹೈಕೋರ್ಟ್ ನಿರ್ದೇಶನದ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಂಬ ಮುಖ್ಯ ಅಂಶವನ್ನ ಉಲ್ಲೇಖಿಸದೇ ಇರುವುದು ಕೂಡ ಸತ್ಯಾಂಶ ಮರೆಮಾಚುವ ಪ್ರಯತ್ನ ಎಂದು ನ್ಯಾಯಮೂರ್ತಿಗಳು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಪೀಠದಿಂದಲೇ ಎಫ್ಐಆರ್ ದಾಖಲಿಸಲು ಆದೇಶ ಇದ್ದಾಗ ಅದನ್ನು ಹೇಳದೆ ಹೋಗಿ ರಜಾಪೀಠದಿಂದ ತಡೆಯಾಜ್ಞೆ ತರುವುದಂದ್ರೆ ಏನು? ಇದು ಸತ್ಯಾಂಶವನ್ನ ಮರೆಮಾಚುವಂತಹ ವಿಚಾರ ಅಲ್ಲವಾ? ಅರ್ಜಿದಾರೆ ತಮ್ಮನ್ನ ತಾವು ಏನಂದುಕೊಂಡಿದ್ದಾರೆ? ಇಂತಹ ವರ್ತನೆಯ ಕಾರಣಕ್ಕೆ ಅವರು ಪದ್ಮಾವತಿ ಮೇಲೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿ ಅವರ ಅರ್ಜಿಯನ್ನು ಸಂಪೂರ್ಣವಾಗಿ ವಜಾಗೊಳಿಸಿದ್ರು. ಈ ದಂಡದ ಮೊತ್ತವನ್ನ 8 ವಾರಗಳ ಒಳಗಾಗಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಪಾವತಿಸಲು ಕೂಡ ಸೂಚಿಸಿದ್ದಾರೆ. ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ರಸ್ತೆ ಜಗಳದಲ್ಲಿ ಸಂತ್ರಸ್ತೆಯಾಗಿದ್ದ ಮಹಿಳಾ ವಕೀಲೆಯೊಬ್ಬರು ದೂರು ನೀಡಲು ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ಬಂದಿರ್ತಾರೆ. ಆದ್ರೆ ಅಲ್ಲಿನ ಸಿಬ್ಬಂದಿ ಅವರನ್ನ ತಾಸುಗಟ್ಟಲೆ ಕಾಯಿಸ್ತಾರೆ. ಇದರಿಂದ ಕೋಪಗೊಂಡ ವಕೀಲೆಯರು ಇನ್ನು ಠಾಣೆಯ ಮೇಜಿನ ಮೇಲಿದ್ದ ಕಡತಗಳನ್ನ ಕೆಳಗೆ ತಳ್ಳಿದ್ದಾರಂತೆ. ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಿದ್ದ ಮಹಿಳಾ PSI ಪದ್ಮಾವತಿ ಆ ವಕೀಲೆಯ ಮೇಲೆ ಹಲ್ಲೆ ನಡೆಸಿ ಬೂಟ್ ಕಾಲಿನಿಂದ ಒದ್ದಿದ್ದಾರೆ. ಈ ಘಟನೆ ಠಾಣೆಯ CCTV ಕ್ಯಾಮೆರಾ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಈ ಘಟನೆ ಬಳಿಕ ಪದ್ಮಾವತಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಹಾಗೂ ಇಲಾಖಾ ತನಿಖೆ ನಡೆಸಲು ಹೈಕೋರ್ಟ್ ಮುಂಚಿತವಾಗಿ ಆದೇಶಿಸಿತ್ತು. ಇದರ ಆಧಾರದ ಮೇಲೆ ಮೇ 5ರಂದು ಮೈಕೋ ಲೇಔಟ್ ಠಾಣೆಯಲ್ಲಿ ಅವರ ವಿರುದ್ಧ ಹಲ್ಲೆ ಮತ್ತು ಇತರ ಅಪರಾಧಗಳ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು. ಇದೇ ಎಫ್ಐಆರ್ ಅನ್ನ ರದ್ದುಪಡಿಸುವಂತೆ ಅವರು ಮತ್ತೆ ಹೈಕೋರ್ಟ್ಗೆ ಬಂದಿದ್ದರು. ಮೇ ತಿಂಗಳ ರಜಾ ಕಾಲದಲ್ಲಿ ಬೇರೆ ಪೀಠದಿಂದ ತನಿಖೆಗೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ಪಡೆಯಲು ಅವರಿಗೆ ಸಾಧ್ಯ ಕೂಡ ಆಗಿತ್ತು. ಈ ವಿಚಾರ ಹೈಕೋರ್ಟ್ ಗಮನಕ್ಕೆ ಬರ್ತಿದ್ದಂತೆ ಹೈಕೋರ್ಟ್ ಗುಡುಗಿದೆ. ನ್ಯಾಯಾಧೀಶರು ಈ ವಿಚಾರವಾಗಿ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿ ಕೋರ್ಟ್ ಆದೇಶವಿದ್ದಾಗಲೇ ತಡೆಯಾಜ್ಞೆ ಪಡೆಯುವುದು ತಪ್ಪು, ಅದರಲ್ಲೂ ಕೋರ್ಟ್ ಆದೇಶವಿದ್ದಂತೆ ತಡೆಯಾಜ್ಞೆ ಪಡೆಯುವುದು ಕೋರ್ಟ್ನ ತೀರ್ಪಿಗೆ ವಿರುದ್ಧವಾದಂಥದ್ದು ಎಂದು ಗಮನಿಸಿ ಅವರಿಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸುವುದರೊಂದಿಗೆ ಅರ್ಜಿಯನ್ನ ಕೂಡ ರದ್ದುಗೊಳಿಸಿದೆ. ಅಂದ್ರೆ ಈ ಒಂದು ಘಟನೆ ಯಾವ ವಿಚಾರಕ್ಕೆ ಉದಾಹರಣೆಯಾಗುತ್ತಂದ್ರೆ, ಸಾಮಾನ್ಯ ಜನರಿಗಾಗಿರ್ಲಿ, ಪೊಲೀಸ್ ಇಲಾಖೆಗೆ ಆಗಿರ್ಲಿ, ಅಥವಾ ಯಾವುದೇ ಸರ್ಕಾರಿ ನೌಕರರಿಗೆ ಆಗಿರ್ಲಿ, ಯಾವುದೇ ಒಂದು ಕೋರ್ಟ್ ತೀರ್ಪನ್ನ ನೀಡಿತು ಅಂತಂದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಕೋರ್ಟ್ ಆದೇಶವನ್ನ ಪಾಲಿಸಬೇಕಾದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ಕೋರ್ಟ್ ತೀರ್ಪನ್ನ ಮೀರಿ ತಮ್ಮದೇ ಆದ ನಿರ್ಧಾರದಲ್ಲಿ ನಡೀಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.